ರೈತರ ಆರ್ಥಿಕ ಸಬಲೀಕರಣಕ್ಕೆ ಹೈನುಗಾರಿಕೆ ಕಸಬನ್ನು ಬಲಪಡಿಸಬೇಕು ಎಂದು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ ಅವರು ಹೇಳಿದರು. ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟಿಸಿದ ನಂತರ ಅವರು ಮಾತನಾಡಿ, ಹವಾಮಾನ ವೈಪರೀತ್ಯದಿಂದ ಬಯಲುಸೀಮೆಯ ರೈತರ ಕೃಷಿ ಚಟುವಟಿಕೆಗಳು ಲಾಭದಾಯಕವಾಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹಾಲು ಉತ್ಪಾದನೆ ಉಪಕಸವಾಗಿ ಮಾಡಿಕೊಳ್ಳಬೇಕು. ರೈತರು ಸಂಸ್ಕೃತಿ ಹಸು ಸಾಕಾಣಿಕೆಯಲ್ಲಿ ಕಂಡುಕೊಳ್ಳಬೇಕು. ಹೊಲದಲ್ಲಿ ಬೆಳೆಯುವ ವಾರ್ಷಿಕ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೀವಿ. ಆದರೆ ಹೈನುಗಾರಿಕೆ ಪ್ರತಿದಿನವೂ ಕುಟುಂಬವನ್ನು ಆರ್ಥಿಕವಾಗಿ ಪೋಷಣೆ ಮಾಡ್ತದೆ. ಬೆಳಗೆರೆ ಸೇರಿದಂತೆ ಸುತ್ತಮುತ್ತ ಹಳ್ಳಿಗಳಿಂದ ಹಾಲು ಸಂಗ್ರಹ ಹೆಚ್ಚಳವಾಗಬೇಕು. ಸುಮಾರು 3,000 ಲೀಟರ್ ಹಾಲು ಸಂಗ್ರಹ ಮಾಡಿಕೊಂಡಲ್ಲಿ ಶೀತಲ ಘಟಕವನ್ನು ಸ್ಥಾಪನೆ ಮಾಡಿಕೊಡುತ್ತೇವೆ. ಪಹಣಿ ಇರುವ ರೈತರಿಗೆ ಹಸು ಖರೀದಿ ಮಾಡಿಕೊಳ್ಳಲು 25,000 ಸಬ್ಸಿಡಿ ಸೌಲಭ್ಯ ಕೃಷಿ ಇಲಾಖೆಯಿಂದ ಸಿಗಲಿದೆ. ಹಾಲು ಒಕ್ಕೂಟ ಲಾಭದಾಯಕವಾಗಿದೆ. 17 ಕೋಟಿ ವ್ಯವಹಾರದಲ್ಲಿ ಆರ್ಥಿಕ ಭದ್ರತೆ ಎಂದು ಅವರು ಹೇಳಿದರು. ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಜಿಪಿ ರೇವಣಸಿದ್ದಪ್ಪ ಮಾತನಾಡಿ, ಹಾಲು ಉತ್ಪಾದಕರು ಸಂಘಗಳು ಸ್ಥಾಪನೆಗೆ ಆರಂಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ನೆರವು ನೀಡಲಾಗಿತ್ತು. ಜಿಲ್ಲೆಯಲ್ಲಿ 90 ಸಂಘಗಳನ್ನು ಸ್ಥಾಪಿಸಿ ತಲಾ ಸಂಘಕ್ಕೆ 90,000 ಹಣ ನೀಡಲಾಗಿತ್ತು. ಬರಗಾಲದ ಪರಿಸ್ಥಿತಿ ಮತ್ತು ಬಯಲುಸೀಮೆಯ ರೈತರ ಸಮಸ್ಯೆಗಳಿಂದ ಕೆಲ ಸಂಘಗಳು ಮುಚ್ಚಿ ಹೋಗಿವೆ. ಇತ್ತೀಚಿನ ದಿನಗಳಲ್ಲಿ ಸಂಘಗಳು ಪುನಶ್ಚೇತನ ಮತ್ತು ರೈತರ ಬಲವರ್ಧನೆಗೆ ಸಾಕಷ್ಟು ಸೌಲಭ್ಯಗಳು ನೀಡಲಾಗುತ್ತಿದೆ ಎಂದು ಹೇಳಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಟಿ ನಿಜಲಿಂಗಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಉಪಕಸಬಾದ ಹೈನುಗಾರಿಕೆಗೆ ಹೆಚ್ಚು ಮಹತ್ವ ನೀಡಿದ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ ಅವರು ಈಗಾಗಲೇ ಈ ಹಿಂದೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದು ನಾವು ನೆನಪಿಸಿಕೊಳ್ಳಬೇಕು. ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವುದರ ಮೂಲಕ ರೈತರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವಿಶಾಲಾಕ್ಷಿ, ಉಪಾಧ್ಯಕ್ಷೆ ಕೆ ರೂಪ, ಸದಸ್ಯರಾದ ಜೆ ರವಿ, ನಿಂಗಪ್ಪ, ಶಿವಲಿಂಗಮ್ಮ, ಕಾರ್ಯದರ್ಶಿ ಸಿ ರಾಜಣ್ಣ, ಜಿಟಿ ರಾಜ್, ಎಚ್ ಚಂದ್ರಯ್ಯ, ಮಂಜುನಾಥ್, ನಿವೃತ್ತ ಮುಖ್ಯ ಶಿಕ್ಷಕ ಕೆ ರಾಜಣ್ಣ, ಪ್ರಭಾಕರ್, ದೊಡ್ಡಲಿಂಗೇಗೌಡ, ಶಿವಣ್ಣ, ಶ್ರೀಧರ, ಮಂಜುನಾಥ್ ಸೇರಿದಂತೆ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಇದ್ದರು. ಏನಾದರೂ ಕೆಲಸಗಳು ಮಾಡ್ಬೋದು ಅನ್ನೋದು ನಿಮ್ಮ ಸಹಕಾರದಿಂದ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಮನೆ ನಡೆದಂಥ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ನಮ್ಮ KTN ಅವರು ಅವ್ರ ಸ್ನೇಹಿತರಾಗಿರ್ತಕ್ಕಂಥ DNN ಅವರಿಗೆ ಇಲ್ಲಿಂದ ನ್ಯೂ ಸೊಸೈಟಿಯಿಂದ ನಮಗೆ ಡೆಲಿಗೇಟ್ ಮಾಡಿ ಮತದಾನ ಮಾಡಲಿಕ್ಕೆ ಕಳಿಸಿದ್ರು. ಅವರು ಅಷ್ಟೇ ಅಲ್ಲ, ಇವತ್ತು ನಮ್ಮನ್ನು 3 ಜನನೂ ಗೆಲ್ಲಿಸಲಿಕ್ಕೂ ಸಹ ಎಲ್ಲ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ಈ ಸಂದರ್ಭದಲ್ಲಿ ಭಾಳ ಸಂತೋಷ. ಅಂತ ಸಂದರ್ಭ ಫೋನ್ ಮಾಡಿದ್ರು ನೋಡ್ರು, ಅಣ್ಣ ಒಂದು ಜಾಗ ತಗೊಂಡ್ಬಿಟ್ಟಿದ್ದೀವಿ, ನೀವೊಂದು ಕಟ್ಟಡ ಏನೋ ಮಾಡಿಸ್ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ವಿ. ನಾನು ಹೇಳಿದೆ, ನೀವು ಯಾವ ಜನರಿಗೆ ಪೂಜೆ ಮಾಡಿಸಿ ನಾನು ಫಿಟ್ಟಿಂಗ್ ಹೇಳಿದೆ, ಅಣ್ಣವರಿಗೆಲ್ಲ ಹೇಳಿದೆ. ತಕ್ಷಣವೇ ಅದು ಕಟ್ಟಡ ಎಲ್ಲ ಆಯಿತು. 1.5 ಲಕ್ಷ ರೂಪಾಯಿ ನಾನು